ರಾಜ್ಯ ಕಾಂಗ್ರೆಸ್ ಶಾಸಕರ ಜೊತೆ ಸುರ್ಜೇವಾಲಾ ಸಭೆ ಮಾಡಿದ್ರು ಈ ಹಿಂದೆ. ಆ ವಿಚಾರ ಈಗ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಸುರ್ಜೇವಾಲಾ ವಿರುದ್ಧ ಜೆಡಿಎಸ್ ಈಗ ಕಿಡಿಕಾರ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ವಸೂಲಿವಾಲಾ ಅಂತ ಜೆಡಿಎಸ್ ಈಗ ಕಿಡಿಕಾರ್ತಾ ಇದೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ವಸೂಲಿವಾಲಾ, ವಸೂಲಿ ಸುರ್ಜೇವಾಲಾ ಕೇವಲ ರಾಜ್ಯ ಉಸ್ತುವಾರಿಯೋ ಅಂತ ಪ್ರಶ್ನೆ ಮಾಡ್ತಾ ಇದೆ ಜೆಡಿಎಸ್. ಕರ್ನಾಟಕದ ಮುಖ್ಯಮಂತ್ರಿಯೋ ಅಥವಾ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯೋ ಅಂತ ಜೆಡಿಎಸ್ ಈಗ ಪ್ರಶ್ನೆ ಮಾಡ್ತಾ ಇದೆ. ಇಷ್ಟು ದಿನ ಶಾಸಕರು ಸಚಿವರೊಂದಿಗೆ ಸಭೆಯನ್ನು ನಡೆಸ್ತಾ ಇದ್ರು. ರಣದೀಪ್ ಸಿಂಗ್ ಸುರ್ಜೇವಾಲಾ ಈಗ ಸೂಪರ್ ಸಿಎಂ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಶಾಸಕರ ಜೊತೆ ಸುರ್ಜೇವಾಲಾ ಸಭೆ ಮಾಡಿದ್ರು. 100ಕ್ಕಿಂತ ಹೆಚ್ಚು ಶಾಸಕರ ಜೊತೆ ಸಭೆ ಮಾಡಿದ್ರು. ಅನೇಕ ಸಚಿವರುಗಳ ಜೊತೆ ಸಭೆ ಮಾಡಿದ್ರು. ಶಾಸಕರ ಸಚಿವರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ರು. ಶಾಸಕರ ಸಚಿವರ ದುಃಖ ದುಮ್ಮಾನಗಳನ್ನು, ಅಸಮಾಧಾನವನ್ನು ಆಲಿಸಿದ್ರು, ಮನವಿಯನ್ನು ಸ್ವೀಕಾರ ಮಾಡಿದ್ರು. ಮತ್ತು ಒಂದೇ ವಾರದಲ್ಲಿ 2 ಬಾರಿ ರಾಜ್ಯಕ್ಕೂ ಕೂಡ ಬಂದು ಮೊದಲ ಭೇಟಿ 6 ದಿನಗಳ ಕಾಲ 100ಕ್ಕಿಂತ ಹೆಚ್ಚು ಶಾಸಕರ ಜೊತೆ ಸಭೆಯನ್ನು ಮಾಡಿದರು. ಅದರಲ್ಲಿ BR ಪಾಟೀಲ್, ರಾಜು ಕಾಗೆ ಸೇರಿದಂತೆ ಸಾಕಷ್ಟು ಜನ ಶಾಸಕರು ಬಹಿರಂಗವಾಗಿಯೇ ಒಂದಿಷ್ಟು ಅಸಮಾಧಾನ ಹೊರಹಾಕಿದ್ರು. ಅವರ ಅಸಮಾಧಾನವನ್ನು ಶಮನಗೊಳಿಸುವ ನಿಟ್ಟಿನಲ್ಲಿ ಸುರ್ಜೇವಾಲಾ ಪ್ರಯತ್ನ ಮಾಡಿದ್ರು ಅಥವಾ ಸಚಿವರುಗಳ ಕಾರ್ಯವೈಖರಿ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡ್ರು. ಇದೇ ನಿಟ್ಟಿನಲ್ಲಿ ಪದೇ ಪದೇ ರಾಜ್ಯಕ್ಕೆ ಬಂದು ಇಲ್ಲಿ ಸಚಿವರ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಏನು ಮಾಡ್ತಾ ಇದ್ದಾರೆ, ಇದಕ್ಕೆ JDS ಈಗ ಕಿಡಿಕಾರ್ತಾ ಇರುವಂಥದ್ದು. ಅಂದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇದ್ದರೂ ಕೂಡ ಅವರನ್ನು ಪರಿಗಣಿಸಿದ್ದಾರೆ. ಇಲ್ಲಿ ಶಾಸಕರ ಜೊತೆ ಸಚಿವರ ಜೊತೆ ಮಾತ್ರ ಸಭೆ ಮಾಡ್ತಾ ಇದ್ದಾರಲ್ಲ, ಇವರೇನು ಸೂಪರ್ CM ಅಂತ JDS ಪ್ರಶ್ನೆ ಮಾಡ್ತಾ ಇದೆ. ಸರ್ಕಾರದ ಕಾರ್ಯದರ್ಶಿಗಳು ಅಧಿಕಾರಿಗಳೊಂದಿಗೆ ಮೀಟಿಂಗ್. ರಣದೀಪ್ ಸಿಂಗ್ ಸುರ್ಜೇವಾಲಾಗೆ ಆ ಅಧಿಕಾರ ಕೊಟ್ಟವರು ಯಾರು? ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದು ಸಂವಿಧಾನ ವಿರೋಧಿ ಕೃತ್ಯ. ಅದು ರಾಜ್ಯ ಆಡಳಿತ ರೂಢ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ, DKಶ ಬಣಗಳ ಜೊತೆ ಅಧಿಕಾರಕ್ಕಾಗಿ ಅಂತರ್ಯುದ್ಧ ನಡೀತಾ ಇದೆ. DK ಬಣ, ಸಿದ್ದು ಬಣ ಅಂತ. ಹೀಗಾಗಿ ಹೈಕಮಾಂಡ್ ಸದ್ದಿಲ್ಲದೆ ಸುರ್ಜೇವಾಲಾ ಅವರನ್ನೇ CM ಮಾಡಿಬಿಡ್ತಾ? ಇದು JDS ಪ್ರಶ್ನೆ. ಸುರ್ಜೇವಾಲಾ ಅವರನ್ನೇ ರಾಜ್ಯದ ಮುಖ್ಯಮಂತ್ರಿ ಏನಾದರೂ ಮಾಡಿಬಿಡ್ತಾ ಹೈಕಮಾಂಡ್ ಗುಲಾಮಗಿರಿಯಲ್ಲಿ ತೊಡಗಿರುವಂತಹ ಒಂದು ವಿಚಾರವನ್ನು ಈಗ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಗುಲಾಮಗಿರಿಯಲ್ಲಿ ತೊಡಗಿರುವಂತಹ ಡಮ್ಮಿ DCM DKಶ ರಾಜ್ಯದ ಸ್ವಾಭಿಮಾನವನ್ನು ಅಡವಿಟ್ಟಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ JDS ಈಗ ಕಿಡಿಕಾರ್ತಾ ಇದೆ. ಅಂದರೆ ಈ ಹಿಂದೆ BJP ಮತ್ತು JDS ಮೈತ್ರಿ ನಾಯಕರು ಆಗಾಗ ಸಿದ್ದರಾಮಯ್ಯನವರು ಒತ್ತಡಕ್ಕೆ ಒಳಗಾಗಿದ್ದಾರೆ. ಸಿದ್ದರಾಮಯ್ಯನವರು ತಮ್ಮ ಕಂಟ್ರೋಲನ್ನು ತಪ್ಪಿದ್ದಾರೆ. ಸಿದ್ದರಾಮಯ್ಯನವರ ಮಾತನ್ನು ಶಾಸಕರುಗಳು, ಸಚಿವರುಗಳು ಕೇಳ್ತಾ ಇಲ್ಲ. ಎಷ್ಟೇ ಸಮಾಧಾನ ಮಾಡಲಿಕ್ಕೆ ಹೋದರೂ ಸಚಿವರುಗಳು, ಶಾಸಕರುಗಳು ಅಸಮಾಧಾನವನ್ನು ಹೊರಗಡೆ ಹಾಕ್ತಾ ಇದ್ದಾರೆ. ಈ ಥರ ಒಂದಿಷ್ಟು ಮೈತ್ರಿ ನಾಯಕರು ಹೇಳ್ತಾ ಇದ್ರು. ಈಗ JDS ಎಕ್ಸ್ನಲ್ಲೇ ಟ್ವೀಟ್ ಮಾಡಿದೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಇಷ್ಟು ದಿನ ಕಾಂಗ್ರೆಸ್ ಶಾಸಕರು ಸಚಿವರೊಂದಿಗೆ ಸಭೆ ಮಾಡ್ತಾ ಇದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ. ಈಗ ಸೂಪರ್ CM ರೀತಿ ಸರ್ಕಾರದ ಕಾರ್ಯದರ್ಶಿ ಮತ್ತು ಅಧಿಕಾರಿಗಳೊಂದಿಗೆ ಸಭೆ ಮಾಡ್ತಾ ಇದ್ದಾರೆ. ಇದು ಸಂವಿಧಾನ ವಿರೋಧಿ. ಇದು JDS ಹೇಳ್ತಾ ಇರುವಂಥದ್ದು. ಅಂದರೆ ಈ ಅಧಿಕಾರಿಗಳ ಜೊತೆ, ಕಾರ್ಯದರ್ಶಿಗಳ ಜೊತೆ ಯಾರು ಸಭೆ ಮಾಡ್ತಾರೆ? CM ಮಾಡ್ತಾರೆ, ಜೊತೆಗೆ DCM ಮಾಡ್ತಾರೆ. ಆದರೆ ಇಲ್ಲಿ CM DCM ಸಭೆ ಮಾಡ್ದಾನೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಭೆ ಮಾಡ್ತಾ ಇದ್ದಾರೆ. ಇದ್ರದ್ದು ಏನು ಅರ್ಥ ಇದು? ಹಾಗಾದರೆ CM DCM ಡಮ್ಮಿ ಆಗಿಬಿಟ್ರ? ಹಾಗಾದರೆ CM DCM ಇದ್ರೂ ಇಲ್ಲದಂಗೆ ಆಗಿಬಿಟ್ರ ಹಾಗಾದರೆ ಅಂತ JDS ಪ್ರಶ್ನೆ ಮಾಡ್ತಾ ಇದೆ. ಸಂವಿಧಾನ ವಿರೋಧಿ ಸಭೆಗಳು ನಡೀತಾ ಇದ್ದಾವೆ. ಸೂಪರ್ CM ಆಗ್ತಾ ಇದ್ದಾರೆ. ಹಾಗಾದರೆ CMನ DCMನ ಮೂಲೆ ಗೊತ್ತಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನೇ ಕಾಂಗ್ರೆಸ್ ಹೈಕಮಾಂಡ್ ಸೂಪರ್ CM ಮಾಡ್ತಾ ಹಾಗಾದರೆ? ಇದು ಪ್ರಶ್ನೆ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದಾರೆ. ಹೈಕಮಾಂಡ್ ಗುಲಾಮಗಿರಿಯಲ್ಲಿ ತೊಡಗಿರುವ ಡಮ್ಮಿ CM ಸಿದ್ದರಾಮಯ್ಯ, ಡಮ್ಮಿ DCM DK ಶಿವಕುಮಾರ್ ಅಂತ JDS ಈಗ ಕಿಡಿಕಾರ್ತಾ ಇರುವಂಥದ್ದು ಕೂಡ ಇಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಎಳೆಯಾಗಿ ಸರ್ಕಾರಕ್ಕೆ, ಸುರ್ಜೇವಾಲಾಗೆ, CM DCMಗೆ ಈಗ ಕೆಂಡ ಕಾರ್ತಾ ಇದ್ದಾರೆ.